ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ವಿನಯ್ ಗುರೂಜಿ ಬಂದಿದ್ದಾರೆ. ಅವರು ಸ್ವಲ್ಪ ಕಡಿಮೆ ಸಿನಿಮಾ ಕಾರ್ಯಕ್ರಮಗಳು ಅಂದರೆ ಅವರು ನಿಧಾನವಾಗಿ ಯೋಚನೆ ಮಾಡ್ತಾರೆ. ಗುರು ದೇಶಪಾಂಡೆ ಹೇಳಿದ್ರು 10 ಸಲ ಫೋನ್ ಮಾಡಿದೆ ಅಂತ. ಎಲ್ಲರನ್ನೂ ಕಂಡ್ರೆ ಪ್ರೀತಿ ಅವರಿಗೆ, ತುಂಬ ಆತ್ಮೀಯತೆ, ಪ್ರತಿಯೊಬ್ಬರ ಜೊತೆ ಅಷ್ಟು ಆತ್ಮೀಯತೆ ಇರುವಂಥ ವಿನಯ್ ಗುರೂಜಿ ಅವರಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ಸಂಭ್ರಮ, ನಮ್ಮ ಪ್ರಜ್ವಲ್ ಅವರಿಗೆ ರಾಜ್ಯ ಪ್ರಶಸ್ತಿಗೆ ನನ್ನ ಕಡೆಯಿಂದ ಕೂಡ ಅಭಿನಂದನೆಗಳು. ತಡವಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ, ಸಿನಿಮಾ ಫ್ಯಾಮಿಲಿ. ಜೆಂಟ್ಲ್ಮೆನ್ ಬಂದ ತಕ್ಷಣ ಜೆಂಟ್ಲ್ಮೆನ್ ಕೇಳ್ತಾ ಇದ್ದೆ. 3 ದಿವಸದಿಂದ ಯಾರು ಜೆಂಟ್ಲ್ಮೆನ್ ಅನ್ನೋ ಚರ್ಚೆ ನಡೀತಾ ಇದೆ ಬೇರೆ. ಇರಲಿ, ನಾನು ಅದ್ರ ಬಗ್ಗೆ ಹೋಗಲ್ಲ. ರಾಮರಸ, ನಮ್ಮ ಡೈರೆಕ್ಟ್ರು ತುಂಬ ಸೆನ್ಸಿಬಲ್ ಅಂದ, ತುಂಬ ಏನಂದ್ರು ಹೊಸದಾಗಿ ಏನೋ ಯೋಚನೆ ಮಾಡ್ತಿರ್ತಾರೆ ಪ್ರತಿ ಸಲ. ಅವ್ರ ಮೊದಲ ಸಿನಿಮಾ 5Dನಲ್ಲಿ ಮಾಡಿದ ಕನ್ನಡದ ಮೊದಲ ಸಿನಿಮಾ ನವಿಲುಗರಿ. ಅವರು ನವಿಲಾದವರು ಅವ್ರು ಮಾಡಿದರು. ಆಗಲೇ ಆ ಸಿನಿಮಾ ನೋಡಿದ್ದೆ ನಾನು, ಮತ್ತು ಅವರ ಚಿಂತನಾ ಕ್ರಮ ಭಾಳ ಇಷ್ಟ ಆಗಿತ್ತು. ಅಲ್ಲಿಂದ ಇವತ್ತಿನವರೆಗೂ ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ಬೇರೆ ಥರದ ಒಂದು ಚಿಂತನೆ ಇರುವಂಥದ್ದು. ರಾಮರಸ ಗುರು ದೇಶಪಾಂಡೆ ಅಂತ ಕಮರ್ಷಿಯಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಮೇಕರ್ ಜೊತೆ ಗಿರಿರಾಜ್ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ನನಗೂ ಕುತೂಹಲ ಇದೆ. ಈ ಸಿನಿಮಾ ನೋಡೋಕ್ಕೆ ಕುತೂಹಲ ಇದೆ. ಇದರಲ್ಲಿ 2 ಹಾಡು ಬರೆದಿದ್ದೀನಿ, ಹೇಳಲ್ಲ ಅದರ ಫಸ್ಟ್ ಲೈನು. ಓಕೆ, ಒಂದು ಸಾಲು ನಿಮಗೆಲ್ಲ ಭಾಳ ಪಾಪ್ಯುಲರ್, ಭಾಳಷ್ಟು ಸಲ ಕೇಳಿರೋದೆ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು. ಅದರ 2 ಸಾಲುಗಳನ್ನು ಇಟ್ಕೊಂಡು ಅಲ್ಲಿಂದ ಬೇರೆ ಮಾಡಿರೋವಂಥದ್ದು. ಆ ಹಾಡನ್ನು, ಆ ಸಾಲನ್ನ ಒರಿಜಿನಲ್ ಜನಪದ ಬೇರೆ ಥರ ಇದೆ, ಅದನ್ನು ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡ್ತಾನೆ ಇರ್ಬೋದು. ಅದಕ್ಕಿರೋ ಶಕ್ತಿ ಅಂಥದ್ದು. ಇದರಲ್ಲೂ ಕೂಡ ಅದೇ ಪ್ರಯತ್ನ ಮಾಡಿದ್ದೀವಿ. ಇನ್ನೊಂದು ತುಂಬ ರೊಮ್ಯಾಂಟಿಕ್ ಆದಂಥ ಹಿಟ್ ಆಗುವ 100% ಒಂದು ಹಾಡು, ಒಂದು ಒಳ್ಳೆ ಹಾಡಿದೆ. ಭರತ್ ಬಿಜೆ ಭಾಳಷ್ಟು ವರ್ಷಗಳಿಂದ ಭಾಳಷ್ಟು ಒಳ್ಳೆಯ ಹಾಡುಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ಕೂಡ ಅಷ್ಟೇ, ತುಂಬ ಒಳ್ಳೆಯ ಹಾಡು ಮಾಡಿದ್ದಾರೆ. ಸಿನಿಮಾ ಗಿರಿರಾಜ್ ಅವರು ಕತೆ ಹೇಳುವ ಶೈಲಿ ಮತ್ತು ಈಗಾಗಲೇ ನೀವು ನೋಡಿದ್ರಲ್ಲ ಅದರದ್ದೊಂದು ತುಣುಕು, ಆ ಅದನ್ನು ಟೈಟ್ಲ್ನ ಮಾಡಿರೋಂಥ ರೀತಿ ಇದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಗುರು ದೇಶಪಾಂಡೆ ಅವರಿಗೆ ಹೆಚ್ಚು ಹಣ ಬರಲಿ. ಇನ್ನಷ್ಟು ನಮ್ಮ ಜಡೇಶ್ ಅಂತ ನುರಿತ ಪ್ರತಿಭಾವಂತರಿಗೆ ಅವಕಾಶ ಸಿಗೋ ಹಾಗೆ ಅಷ್ಟು ಹಣ ಬರಲಿ ಗುರು ದೇಶಪಾಂಡೆಗೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೆಂಟ್ಲ್ಮೆನ್ ತಂಡಕ್ಕೆ ಶುಭಾಶಯಗಳು. ನಮಸ್ಕಾರ.